ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಋತ್ವಿಕ್ ಮೀಡಿಯಾ. ನಾನು ಋತ್ವಿಕ್ ಜೈ. ಎಲ್ಲರ ಮುಖದಲ್ಲೂ ಪಿಂಪಲ್ಸ್ ಆ್ಯಂಡ್ ಮಾರ್ಕ್ಸ್, ಹೋಲ್ಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ರಿಮೂವ್ ಮಾಡೋದು ಹೇಗೆ? ಇವತ್ತು ನಾವು ಅದನ್ನು ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಫೋಟೋ ರೀಟಚಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಲೇಯರ್ ಓಪನ್ ಮಾಡಿ, ನೀವು ತೊಗೊಂಡಿರೋ ಇಮೇಜ್ನ ಫಸ್ಟು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ದೆನ್ ಬ್ಲೆಂಡಿಂಗ್ ಮೂಡ್ ಆಪ್ಷನ್ ಓಪನ್ ಮಾಡಿ, ವಿವಿಧ ಲೈಟ್ಗೆ ಬ್ಲೆಂಡಿಂಗ್ ಮೂಡ್ನ ಚೇಂಜ್ ಮಾಡಿ. ದೆನ್ ಗೋ ಟು ದ ಇಮೇಜ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಇನ್ವರ್ಟ್. ಸೊ ನಿಮಗೆ ಈ ಥರ ಒಂದು ಲುಕ್ ಬರುತ್ತೆ. ಇದಾಗಿದ ನಂತರ ಏನು ಮಾಡ್ತೀರಾ ಅಂತಂದರೆ, ಓಪನ್ ದ ಫಿಲ್ಟರ್, ಅದರ್ಸ್ ಆ್ಯಂಡ್ ಸೆಲೆಕ್ಟ್ ಐ ಪಾಸ್. ಓಕೆ, ಒನ್ಸ್ ಯು ಸೆಲೆಕ್ಟ್ ದಿಸ್, ನಿಮಗೆ ರೇಷೋ ಅಂತ ಒಂದು ಆಪ್ಷನ್ ಕೇಳುತ್ತೆ. ಇದರಲ್ಲಿ ನೀವು 3.7 ಪಿಕ್ಸೆಲ್ಸ್ನ ಅಡ್ಜಸ್ಟ್ ಮಾಡಿ, ದೆನ್ ಪ್ರೆಸ್ ಓಕೆ. ಇದಾಗಿದ ನಂತರ ಅಗೈನ್ ಓಪನ್ ದ ಫಿಲ್ಟರ್ ಆ್ಯಂಡ್ ಈ ಸತಿ ಬ್ಲರ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಅದರಲ್ಲಿ ಗಾಷಿಯನ್ ಬ್ಲರ್ 2.8ಗೆ ಸೆಟ್ ಮಾಡಿ, ಓಕೆ ಪ್ರೆಸ್ ಮಾಡಿ. ಒಂದು ಇದೆಲ್ಲ ಆಗಿ ಕಂಪ್ಲೀಟ್ ಆಗಿದ ನಂತರ ಬ್ಯಾಕ್ ಟು ಲೇಯರ್ಸ್. ಇದರಲ್ಲಿ ಏನು ಮಾಡ್ತೀರಾ ಅಂತಂದರೆ, ಆಲ್ಟ್ ಯೂಸ್ ಮಾಡ್ತಾ ವೆಕ್ಟರ್ ಮಾಸ್ಕ್ನ ಅಪ್ಲೈ ಮಾಡಿ. ಸೊ ಈಗ ಫೈನಲ್ ಸ್ಟೆಪ್, ಇದು ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಫೇಸ್ ಮೇಲೆ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸೈಜ್ ಬೇಕಾದ್ರೆ ಸೈಜ್ ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಈಗ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡೋಣ. ಸೊ ಈ ರೀತಿ ಇದ್ದಂಥ ಇಮೇಜು ಈ ರೀತಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಆ್ಯಂಡ್ ಈ ರೀತಿ ವಿಡಿಯೋಸ್ನ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.